ಹಳೆ ಒಡಂಬಡಿಕೆ ಪ್ರತಿ ಕಾರ್ಯಗಳು ಕೂಡ, ಪ್ರತಿ ಹಬ್ಬಗಳು ಕೂಡ ಹೊಸ ಒಡಂಬಡಿಕೆಗೆ ಕನೆಕ್ಟ್ ಆಗ್ತಿದೆ. ಆಮೆನ್. ಬೈಬಲಲ್ಲಿ 3 ಹಬ್ಬಗಳು ಮುಖ್ಯವಾಗಿದೆ. ಧರ್ಮೋಪದೇಶಗಳ ಪುಸ್ತಕ 16ನೇ ಅಧ್ಯಾಯ 16ನೇ ವಚನ, ಡ್ಯೂಟಾನಮಿ ಚಾಪ್ಟರ್ 16 ವರ್ಸಸ್ 16. ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆಯಲ್ಲಿಯೂ, ಓಕೆ, ಪಂಚಾಶತಮದ ದಿನದ ಜಾತ್ರೆಯಲ್ಲಿಯೂ, ಪರ್ಣಶಾಲೆಗಳ ಜಾತ್ರೆಯಲ್ಲಿಯೂ, ಅಂತೂ ವರ್ಷಕ್ಕೆ ಮೂರಾವರ್ತಿ ಎಷ್ಟಪ್ಪ? 3 ಹುಳಿಯಿಲ್ಲದ ರೊಟ್ಟಿಗಳ ಜಾತ್ರೆ, ಹಾ. ಪಂಚಾಶತಮ ದಿನದ ಜಾತ್ರೆ, ಓಕೆ, ಪರ್ಣಶಾಲೆಗಳ ಜಾತ್ರೆ. ಓಕೆ. ಇದು 3 ಮುಖ್ಯವಾದ ಹಬ್ಬ. 3 ಹಬ್ಬಗಳ ಬಗ್ಗೆ ಅಲ್ಲಿ ನಾವು ನೋಡ್ತೇವೆ. ನೋಡಿ, ಬಣ್ಣದಲ್ಲಿ ಕೂಡ 3 ಬಣ್ಣದಿಂದ 7 ಬಣ್ಣ ಬರ್ತಿದೆ. ಸಂಗೀತದಲ್ಲಿ ಕೂಡ 3 ಸ್ವರಗಳಿಂದ 7 ಸ್ವರಗಳು ಬರ್ತವೆ. ಹಾಗಾದ್ರೆ 3 ಹಬ್ಬವನ್ನ ದೇವರು 7 ಹಬ್ಬಗಳಾಗಿ ಡಿವೈಡ್ ಮಾಡಿರುವ ದೇವನಾಗಿದೆ. ಈ 7 ಹಬ್ಬದಲ್ಲಿ ಏನಪ್ಪ ಹಬ್ಬಗಳ ಬಗ್ಗೆ, ಹಬ್ಬ ಏನಕ್ಕೆ ಈಸ್ಟರ್ ಮಾಡ್ತೇವೆ, ಏನಕ್ಕೆ ಮಾಡಬೇಕು, ಇವೆಲ್ಲ ಗೊತ್ತಿಲ್ಲ ಅಂದ್ರೆ ನಾನು ಹೇಳ್ತೀನಲ್ಲ, ಒಂದು ಪ್ರಯೋಜನ ಇಲ್ಲ. ನಾವು ಚರ್ಚೆಲ್ ಕೂತ್ಕೊಂಡು ಇಲ್ಲಿ ನಾವು ನೋಡ್ತೇವೆ 7 ಹಬ್ಬಗಳನ್ನ ನಾವು ನೋಡ್ತೇವೆ. ಎಷ್ಟು ಗೊತ್ತು 7 ಹಬ್ಬಗಳು ಎಲ್ಲಿ ಬರ್ತಿದೆ? 7 ಹಬ್ಬಗಳು ಏನಾದ್ರು ಗಮನಿಸಿದ್ದೀರಾ? ಹಾಗಾದ್ರೆ ಈ 7 ಹಬ್ಬಗಳ ಬಗ್ಗೆ ನಾವು ತಿಳ್ಕೊಬೇಕಾಗಿದೆ. 7 ಹಬ್ಬ ನಾವು ತಿಳ್ಕೊಬೇಕಾ? ಖಂಡಿತ ನಾವು ತಿಳ್ಕೊಬೇಕಾಗಿದೆ. ಹಬ್ಬ ಈ ಹಬ್ಬಗಳಲ್ಲಿ ಎಲ್ಲಿ ಬರ್ತಾವಂದ್ರೆ ನಾವು ನೋಡ್ಬೋದು, ಯಾಜಕ ಕಾಂಡದಲ್ಲಿ ನಾವು ನೋಡ್ತೇವೆ ಅದನ್ನ. ಮೊದಲನೇದು ಪಾಸ್ ಓವರ್, ಜೋರಾಗಿ ಹೇಳ್ರಿ, ಪಾಸ್ಕಾ ಹಬ್ಬ. ಐ ಥಿಂಕ್ ಯಾಜಕ ಕಾಂಡ 23ನೇ ಅಧ್ಯಾಯ 5ನೇ ವಚನ ಓದ್ರಿ. ಮೊದಲನೇ ತಿಂಗಳಿನ 14ನೇ ದಿನದ ಸಂಜೆ ವೇಳೆಯಲ್ಲಿ ಯೆಹೋವನು ನೇಮಿಸಿದ ಪಸ್ಕಾ ಹಬ್ಬವಾಗಬೇಕು. ಏನಂತೆ? ಮೊದಲನೇ ಹಬ್ಬ ಏನು? ಪಸ್ಕಾ ಹಬ್ಬ. ಪಸ್ಕಾ ಹಬ್ಬ ಮೊದಲನೇದು. ನೆಕ್ಸ್ಟ್ ಎರಡನೇದು, ಅದೇ ತಿಂಗಳಿನ 15ನೇ ದಿನದಲ್ಲಿ ಓಕೆ, ಹುಳಿಯಿಲ್ಲದ ರೊಟ್ಟಿಗಳನ್ನು ತಿನ್ನಬೇಕಾದ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಎರಡನೇದು ಉಳಿಲ್ಲದ ಜಾತ್ರೆ. ನೆಕ್ಸ್ಟ್ ಮೂರನೇ ಹಬ್ಬ, ಇಸ್ರೇಲ್ಗೆ ಹೀಗೆ ಆಜ್ಞಾಪಿಸಬೇಕು, ನಾನು ನಿಮಗೆ ಕೊಡುವ ದೇಶದಲ್ಲಿ ನೀವು ಸೇರಿದ ನಂತರ ಅಲ್ಲಿನ ಜವೆ ಗೋಧಿಯ ಪೈರನ್ನು ಕೊಯ್ಯುವಾಗ ಪ್ರಥಮ ಫಲದ ಸಿವುಡನ್ನು ಯಾಜಕನ ಬಳಿಗೆ ತಂದು. 3ನೇ ಹಬ್ಬ ಪ್ರಥಮ ಫಲದ ಹಬ್ಬ, ಜೋರಾಗಿ ಹೇಳ್ರಿ. ನೆಕ್ಸ್ಟ್ 4ನೇ ಹಬ್ಬ ಪಂಚಶತಾತಮ ಹಬ್ಬ 13:15. ಸಬ್ಬತ್ ದಿನದ ಮಾರನೇ ದಿನ ಆ ಪ್ರಥಮ ಸಿವುಡನ್ನು ನೈವೇದ್ಯವಾಗಿ ನಿವಾಳಿಸಿದ ದಿನ ಮೊದಲುಗೊಂಡು ಪೂರ್ಣವಾಗಿ 7 ವಾರಗಳು ಮುಗಿಯುವಂತೆ 50 ದಿನಗಳು ಲೆಕ್ಕಿಸಬೇಕು. 50 ದಿನಗಳು ಲೆಕ್ಕಿಸಬೇಕು. ಅದು ಹಾರ್ವೆಸ್ಟ್ ಅಥವಾ ಪಂಚಶತಾತಮ ಹಬ್ಬ. ನೆಕ್ಸ್ಟ್ 5ನೇದೇನು? ತುತ್ತೂರಿಗಳ ಟ್ರಂಪೆಟ್ ಫೆಸ್ಟಿವಲ್ 5ನೇದು. 6ನೇದು ಯಾಜಕ ಕಾಂಡ 23-27 ಪ್ರಾಯಶ್ಚಿತ್ತ ಬಲಿ. 7ನೇ ಹಬ್ಬ ಪರ್ಣಶಾಲೆಗಳ ಹಬ್ಬ. ಓದ್ರಿ 21, 23, 34. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಇಸ್ರೇಲ್ಗೆ ಹೀಗೆ ಆಜ್ಞಾಪಿಸು, 7ನೇ ತಿಂಗಳಿನ 15ನೇ ದಿನ ಮೊದಲುಗೊಂಡು 7 ದಿನಗಳವರೆಗೆ ಪರ್ಣಶಾಲೆಗಳ ಜಾತ್ರೆಯನ್ನು ಯೆಹೋವನಿಗೋಸ್ಕರ ಆಚರಿಸಬೇಕು. ಹಾಲೆಲೂಯಾ. ಈಗ ಹೇಳ್ರಿ, ಮೊದಲಿನಿಂದ ಹೇಳ್ಕೊಂಬನ್ನಿ. ಮೊದಲನೇ ಹಬ್ಬ ಎಲ್ಲರೂ ಹೇಳ್ಬೇಕು ನೋಡಿ, ಎಲ್ಲರ ಬಾಯಿ ನೋಡ್ತೀನಿ. ಪಸ್ಕಾ ಹಬ್ಬ, ಹುಳಿಯಿಲ್ಲದ ರೊಟ್ಟಿ ಹಬ್ಬ, ಪ್ರಥಮ ಫಲದ ಹಬ್ಬ, ಪಂಚಶತಮದ ಹಬ್ಬ, ತುತ್ತೂರಿಗಳ ಹಬ್ಬ, ಪ್ರಾಯಶ್ಚಿತ್ತದ ಹಬ್ಬ, ಪರ್ಣಶಾಲೆಗಳ ಹಬ್ಬ. ಹಲ್ಲೆಲೂಯಾ. ಹಳೆ ಒಡಂಬಡಿಕೆ ಪ್ರತಿ ಕಾರ್ಯಗಳು ಕೂಡ, ಪ್ರತಿ ಹಬ್ಬಗಳು ಕೂಡ ಹೊಸ ಒಡಂಬಡಿಕೆಗೆ ಕನೆಕ್ಟ್ ಆಗ್ತಿದೆ. ಮೊದಲನೇ ಹಬ್ಬ ಏನಬ್ಬ? ಪಸ್ಕ ಹಬ್ಬ. ಪಾಸ್ ಓವರ್ ಅಂದ್ರೆ ಏನ್ ಅರ್ಥ ನೋಡಿ, ಹೊಸ ಒಡಂಬಡಿಕೆ ಕನೆಕ್ಟ್ ಮಾಡ್ತೀನಿ. 1 Corinthians chapter 5 verses 7. Come on, 1 Corinthians chapter 5 verses 7. ಆದುದರಿಂದ ನೀವು ಹಿಗ್ಗುವುದು ಒಳ್ಳೆಯದಲ್ಲ, ಸ್ವಲ್ಪ ಹುಳಿ ಕಲಿಸಿದರೆ ಕಣಿಕವೆಲ್ಲ ಹುಳಿ ಆಗುತ್ತವೆ ಎಂಬುದು ನಿಮಗೆ ತಿಳಿಯದು. ನೀವು ಹುಳಿ ಇಲ್ಲದವರೆನಿಸಿಕೊಂಡದ್ದರಿಂದ ಹಳೆಯ ಹುಳಿಯನ್ನು ತೆಗೆದು ಹಾಕಿ ಹೊಸ ಕಣಿಕದಂತಾಗಿರಿ. ಯಾಕೆಂದ್ರೆ ನಮ್ಮ ಪಸ್ಕದ ಯಜ್ಞದ ಕುರಿಯು ಕೊಯ್ದದೆ. ಸಾಕು ನೋಡ್ರಿ, ಹಳೆ ಒಡಂಬಡಿಕೆಯಲ್ಲಿ ಪಸ್ಕ ಹಬ್ಬದಲ್ಲಿ ಏನು ಮಾಡಿದ್ರು? ಎಲ್ಲರ ಮನೆಯಲ್ಲಿ ಒಂದೊಂದು ಕುರಿಯನ್ನ ಕೊಯ್ದ್ರು. ಎಲ್ಲರ ಮನೆಯಲ್ಲಿ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ, ಪ್ರತಿ ಒಂದೊಂದು ಮನೆಯಲ್ಲಿ ಕೂಡ ಒಂದೊಂದು ಕುರಿಯನ್ನ ಕೊಯ್ದ್ರು ಅಂತ ವಿಮೋಚನಾ ಪುಸ್ತಕ 12ನೇ ಅಧ್ಯಾಯ 3ನೇ ವಚನ ಆ ರೀತಿಯಲ್ಲಿ ಹೇಳ್ತಿದೆ. ಎಕ್ಸೋಡಸ್ ಚಾಪ್ಟರ್ 12 verses 3 ಆ ರೀತಿಯಲ್ಲಿ ಹೇಳ್ತಿದ್ದೆ. ಪ್ರಿಯ ದೇವ ಮಕ್ಕಳು, ಪ್ರತಿ ಮನೆ, ಹಂಗಾದ್ರೆ ಯೇಸುವ ರಕ್ತ ಪ್ರತಿ ಮನೆ ಒಳಗಡೆ, ಪ್ರತಿ ಕುಟುಂಬದಲ್ಲಿ, ಪ್ರತಿ ಮಕ್ಕಳ ಮೇಲೆ ಆ ರಕ್ತವು ಚೆಲ್ಲಲ್ಪಟ್ಟಾಗ ಮಾತ್ರನೇ ನಮಗೆ ಬಿಡುಗಡೆನ ಅದು ಸೂಚಿಸುವಂತದ್ದಾಗಿದೆ. ನೋಡಿ, ಅಲ್ಲಿ ನೆರಳು, ಇಲ್ಲಿ ರಿಯಲ್. ಅವ್ರ ನೆರಳಲ್ಲಿದ್ರು ನಾವು ರಿಯಲ್ ಆಗಿದ್ದೇವೆ. ಅಲ್ಲಿ ಪಾಸ್ ಓವರ್, ನಾವು ಪಾಪದಿಂದ ಬಿಡುಗಡೆಯಾಗಿ ನಾವು ಹೊರಗಡೆ ಬರ್ತಾ ಇದ್ವಿ. ಯಾರಿಂದ? ಯೇಸು ಕ್ರಿಸ್ತನ ರಕ್ತದಿಂದ. ಒಂದೇ ಒಂದು ಕುರಿ ರಕ್ತದಿಂದ. ಅವತ್ತು ಮನೆಗೆ ಒಂದು ಕುರಿಯನ್ನು ಹೊಡೆದ್ರು, ಆದ್ರೆ ಇವತ್ತು ಒಂದೇ ಒಂದು ಕುರಿಯಿಂದ ನಾವು ಪಾಸ್ ಆಗಿದ್ದೇವೆ. ಎಲ್ಲಿ? ಮರಣವನ್ನ ದಾಟಿ ಕ್ರಿಸ್ತನ ಜೊತೆ ನಾವು ಸೇರಿದ್ದೇವೆ. ಅದಕ್ಕೆ ಯೇಸು ಹೇಳ್ತಾರೆ, ಬೈಬಲ್ ಇಸ್ ವೆರಿ ಕ್ಲಿಯರ್. ಯೋಹಾನ ಶುಭ ಸಂದೇಶ 5ನೇ ಅಧ್ಯಾಯ 24-25 ವಚನ ಏನ್ ಹೇಳ್ತದೆ ಗೊತ್ತಾ? ನಾವೆಲ್ಲರೂ ಪಾಸ್ ಓವರ್ ಆಗಿದ್ದೇವೆ, ನಾವು ಪಾಸ್ ಆಗಿದ್ದೇವೆ. ಇವತ್ತು ಹಬ್ಬವನ್ನು ಯಾಕೆ ಪರ್ಮನೆಂಟ್ ಆಗಿ ಮಾಡೋದು ದೇವರು ಹೇಳ್ತಾರಂದ್ರೆ, ಅದು ಶಾಶ್ವತ ನಿಯಮ. ಅಲ್ಲಿ ಕುರಿ, ಇಲ್ಲಿ ಯೇಸು. ಜೋರಾಗಿ ಹೇಳ್ರಿ, ಅಲ್ಲಿ ಕುರಿ, ಇಲ್ಲಿ ಯೇಸು. ನೀವು ಸುಮ್ಮನೆ ಸಾಧಾರಣ ಕ್ರೈಸ್ತರಲ್ಲ,
ನಿಮಗಾಗಿ ರಕ್ತ ಚೆಲ್ಲಲ್ಪಟ್ಟಿದೆ, ನಿಮಗಾಗಿ ರಕ್ತ ಚೆಲ್ಲಲ್ಪಟ್ಟಿದೆ, ನಿಮಗಾಗಿ ತಂದೆ ತನ್ನ ಪ್ರೀತಿಯನ್ನು ಸಿದ್ಧಾಂತಪಡಿಸಿರುವ ದೇವನಾಗಿದ್ದಾನೆ. ತಾನು ನಿಮ್ಮನ್ನು ಎಷ್ಟು ನಾನು ಪ್ರೀತಿ ಮಾಡ್ತೀನಿ ಅಂತ ದೇವರು ತನ್ನ ಒಬ್ಬನೇ ಮಗನನ್ನು ಕೊಡೋದ ಮುಖಾಂತರ ತೋರಿಸಿರುವ ದೇವನಾಗಿದ್ದಾನೆ. ಬಟ್ ನಾವೆಷ್ಟು ದೇವನ ಪ್ರೀತಿಸ್ತೇವೆ ಗೊತ್ತಿಲ್ಲ. ಚಿಕ್ಕ ಪುಟ್ಟ ವಿಷಯಗಳಿಗೆ ಎಷ್ಟೋ ನಾವು ಇದು ಮತ್ತು ಬೇಜಾರು ಮಾಡ್ಕೊಂಡ್ಬಿಡ್ತೇವೆ. ಆಗ ದೇವರು ನಮ್ಮ ವಿಷಯದಲ್ಲಿ ಎಷ್ಟು ಬೇಜಾರು ಮಾಡ್ಕೊಬೇಕು ಯೋಚನೆ ಮಾಡಿ. ನಮ್ಮ ಹತ್ರ ಮಾತಾಡಲೇಬಾರ್ದು. ಅವರು ಅಬ್ರಾಮ ತಪ್ಪು ಮಾಡ್ತಾ ಕೂಡ 13 ವರ್ಷ ಅವ್ರು ಮಾತಾಡ್ತಿರಿದ್ರು. 13 ವರ್ಷ ಆದ್ಮೇಲೆ ಮತ್ತೆ ಅವ್ರು ಬಂದು ಮಾತಾಡಿದ್ರು. ಅವನು ಫ್ರೆಂಡ್ ಆಗಿದ್ದ. ಅವನ ಫ್ರೆಂಡ್ಗೆ ಅವ್ರ ನೋವು ಏನಂತ ಅವನಿಗೂ ಗೊತ್ತಾಗಲಿ ಅಂತ ಅವನ ಮಗನನ್ನ ಬಲಿ ಕೊಡೋಕೆ ಹೇಳ್ತಾರೆ. ಒಂದು ಮಗನ ಸಾಯಿಸೋದು ಎಷ್ಟು ಕಷ್ಟ ಅಂತ ಅವ್ರಿಗೂ ಗೊತ್ತಾಗ್ಲಿ, ನನ್ನ ಮಗನ ಕೊಡ್ತಾ ಇದ್ದೀನಿ, ಇವರಿಗೆ ನನ್ನ ಮಗನ ಬಲಿಯಾಗಿ ಕೊಡ್ತಾ ಇದ್ದೀನಿ. ಒಬ್ಬ ದೇವರು ಈ ಭೂಮಿನಲ್ಲಿ ತನ್ನ ಪ್ರಾಣವನ್ನು ಕೊಡ್ತಾನೆ ಅಂತ ಹೇಳಿದ್ರೆ ಯೋಚನೆ ಮಾಡ್ರಿ. ಕುರಿ ಕೊಡೋದು ಈಸಿ, ಬಲಿ. ಆದ್ರೆ ಒಬ್ಬ ದೇವರೇ ತನ್ನ ಪ್ರಾಣವನ್ನು ಕೊಡ್ತಾನೆ. ದಟ್ ಇಸ್ ಕಾಲ್ ಪಾಸ್ ಓವರ್. ಈಗ ನಮ್ಮ ಪಾಸ್ ಓವರ್ ಅವತ್ತು ಕುರಿಯನ್ನ ಹೊಡೆದು ಆ ರಕ್ತವನ್ನು ಏನ್ ಮಾಡಿದ್ರಂತೆ ಅವರು, ಅವರ ಮನೆ ಬಾಗಿಲಿಗೆ ಶಿಲುಬೆ ಆಕಾರದಲ್ಲಿ ರಕ್ತವನ್ನು ಹಾಕಿದ್ರಂತೆ. ಮೇಲೆ ಲೆಫ್ಟ್ ರೈಟ್, ಹಂಗೆ ಬೈಬಲ್ ಬರೆದಿದೆ. ಎಲ್ಲಿ ಮೇಲೆ ನೋಡಿ, ಮೇಲೆ ಲೆಫ್ಟ್ ಮತ್ತೆ ರೈಟ್. ಯಾರ ಮನೆ ಮೇಲೆ ರಕ್ತ ಇದೆಯೋ ಆ ಮನೆಯಿಂದ ಮರಣವು ಏನಾಯ್ತಂದೆ, ಪಾಸ್ ಆಯ್ತಂದೆ. ಓದೇ ವಾಕ್ಯವನ್ನ ಯೋಹಾನ 5:24-25 ಓದಿ. ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನನ್ನ ವಾಕ್ಯವನ್ನು ಕೇಳಿ Okay. ನನ್ನನ್ನು ಕಳಿಸಿದಾತನನ್ನು ನಂಬುವವನು ನಿತ್ಯ ಜೀವವನ್ನು ಹೊಂದಿದ್ದಾನೆ, ಆಮೇಲೆ? ಅವನು ತೀರ್ಪಿಗೆ ಗುರಿಯಾಗುವುದಿಲ್ಲ, ಆಮೇಲೆ? ಮರಣದಿಂದ ಪಾರಾಗಿ ಜೀವಕ್ಕೆ ದಟ್ ಇಸ್ ಸೇರಿದ್ದಾನೆ. ಕಾಲ್ ಪಾಸ್ ಓವರ್. ಅವರು ಮರಣವನ್ನು ದಾಟಿ ಎಲ್ಲಿಗೆ ಬರ್ತಾ ಇದ್ದಾರೆ, ಅಲ್ಲಿಂದ ಮರಣವನ್ನು ದಾಟಿ ಬರ್ತಾರೆ. ಅದನ್ನೇ ಕರೆಯೋದು ಪಾಸ್ ಓವರ್ ಅಂತ. ಮೊದಲು ಪಸ್ಕ ಹಬ್ಬ. ಹಾಗಾದ್ರೆ ನಾವು ಕೂಡ ಯೇಸು ರಕ್ತದ ಮುಖಾಂತರ ಮರಣವನ್ನ ದಾಟಿದ್ದೇವೆ. ಮರಣವನ್ನು ದಾಟಿದ್ದೇವೆ ಅಂದ ತಕ್ಷಣ ಸಂತೋಷ ಪಡ್ಬೇಡ್ರಿ. ನಾವು ಪ್ರತಿದಿನ ಜ್ಞಾಪಕ ಮಾಡಬೇಕು. ಅದಕ್ಕೆ ಕರ್ತನ ಭೋಜನ ಮುರಿತಾ ಇದ್ವಿ. ಪ್ರತಿದಿನ ಪ್ರತಿ ಕ್ಷಣ ನಾವು ಜ್ಞಾಪಕ ಮಾಡ್ಕೊಬೇಕು, ನಾವು ಕ್ರಿಸ್ತನ ರಕ್ತದಲ್ಲಿ ನಾವು ಪಾಸ್ ಆಗಿದ್ದೇವೆ. ನಾವು ಎಕ್ಸಾಮ್ ಬರೆದು ಪಾಸ್ ಆಗಿಲ್ಲ, ನಮ್ಮ ಕ್ರಿಯೆಗಳಿಂದ ಪಾಸ್ ಆಗಿಲ್ಲ. ಆದ್ರೂ ನಾವು ದೇವನ ಪ್ರೀತಿಸಬೇಕು. ನಾನು ದೇವನ ಪ್ರೀತಿಸಬೇಕು. ನೋಡಿ, ತಿಂದು ಕುಡಿಯೋದು ಮಲ್ಕೊಂಡ ಜೀವನ ಅಲ್ಲ. ನಿನ್ನ ಜೀವನದಲ್ಲಿ ನನ್ನ ದೇವರನ್ನ ಅಟ್ಲೀಸ್ಟ್ 100ರಲ್ಲಿ 1 ರೂಪಾಯಿ ಆದ್ರೂ ಪ್ರೀತಿಸ್ಬೇಕು ನಾವು. ಮೊದಲನೇ ಹಬ್ಬ ಯಾವುದು? ಇಸ್ರಾಯೇಲ್ ಜನಗಳು ಅವತ್ತು ಕುರಿ ರಕ್ತದ ಮುಖಾಂತರ ಹೊರಗಡೆ ಬಂದ್ರು. ನಾವು ಯೇಸು ರಕ್ತದ ಮುಖಾಂತರ ಹೊರಗಡೆ ಬಂದಿದೆ, ಮೊದಲನೇ ಹಬ್ಬ. ಎರಡನೇ ಹಬ್ಬ ಯಾವುದು? ಹುಳಿ ಇಲ್ಲದ ಹಬ್ಬ. ಜೋರಾಗಿ ಹೇಳ್ರಿ, ಹುಳಿ ಇಲ್ಲದ. ಹುಳಿ ಯಾವ್ದನ್ನ ತೋರಿಸ್ತೈತೆ? ಹುಳಿ ಪಾಪವನ್ನು ತೋರಿಸ್ತೈತೆ. ಕೇಳಿಸ್ಕೊಳ್ರಿ, ಹುಳಿ ಯಾವ್ದನ್ನ ತೋರಿಸ್ತೈತೆ? ಪಾಪವನ್ನು ತೋರಿಸ್ತೈತೆ. ದೇವರು ಹೇಳ್ತಾರೆ, ಹುಳಿ ಹಾಕೊಂಡ್ರೆ ನೀವು ಊಟ ಮಾಡ್ಬೇಕು, ಹುಳಿ ಇಲ್ದ್ರೆ ಊಟ ಮಾಡ್ಬೇಕು. ಅವತ್ತು ಅವ್ರಿಗೆ ಊಟದ ವಿಷಯದಲ್ಲಿ ಹೇಳಿದ್ರು, ಹುಳಿ ತಿನ್ನಬಾರ್ದು ಅಂದ್ರೆ. ಹುಳಿ ಅಂದ್ರೆ ಏನನ್ನು ಸೂಚಿಸ್ತೈತೆ? ಪಾಪವನ್ನು ಸೂಚಿಸಿದೆ. ಹಾಗಾದ್ರೆ ಹುಳಿ ಇಲ್ಲದ ರೊಟ್ಟಿ ಯಾವ್ದನ್ನು, ಹೊಸ ಒಡಂಬಡಿಕೆ ಯಾವ್ದನ್ನು ಸೂಚಿಸ್ತದೆ ಅಂದ್ರೆ, ಬಲಿ ಆಗಲಿಕ್ಕೆ ಹೋಗುವಂತ ಯೇಸು ಸ್ವಾಮಿ ಪಾಪವಿಲ್ಲದೆ ಪರಿಶುದ್ಧವಾದ ನಿಷ್ಕಳಂಕವಾದ ಒಂದು ಕುರಿಮರಿ ಆಗಿದೆ. ಹೊಸ ಒಡಂಬಡಿಕೆಯಲ್ಲಿ ಏನಬ್ಬ? ಹುಳಿ ಇಲ್ಲದ ಹಬ್ಬ ಏನ್ ಸೂಚಿಸ್ತೈತೆ? ಯೇಸು ನಮಗಾಗಿ ಹೆಂಗಾಗಿದ್ದಾನೆ, ಆತನಲ್ಲಿ ಪಾಪವಿಲ್ಲ, ಆತನಲ್ಲಿ ಯಾವುದೂ ಇಲ್ಲ. ಬೈಬಲ್ ಹಂಗೆ ನೋಡಿ ಹೇಳ್ತಿದ್ ನೋಡಿ, 1 ಕೊರಿಂಥ್ಯ 5:8 ವಚನ ಹೇಳ್ತಿದ್ ನೋಡಿ. ಹಂಗೆ ಅದರಲ್ಲಿ ಹಂಗೆ ಕಂಟಿನ್ಯೂ ಆಗ್ತಿದೆ. 1 Corinthians 5:8 ಏನಂತಿದ್ ನೋಡಿ. ಹಳೆ ಒಡಂಬಡಿಕೆಯಲ್ಲಿ ಒಂದು ಕುರಿ ಪಾಪ ಪರಿಹಾರಕ್ಕಾಗಿ ಬಲಿ ಕೊಡುವಾಗ ಆ ಕುರಿ ಹೆಂಗಿರ್ಬೇಕಂತೆ? ಹೆಂಗಿರ್ಬೇಕು? ಯಾವ ದೋಷವಿಲ್ಲದೆ ಇರಬೇಕು. ಹುಳಿ ಅನ್ನೋದು ಯಾವ್ದು ಸೂಚಿಸ್ತೈತೆ? ಪಾಪವನ್ನು ಸೂಚಿಸ್ತೈತೆ. ಹಾಗಾದ್ರೆ ಯೇಸು ಕ್ರಿಸ್ತನಲ್ಲಿ ಒಂದು ಪಾಪ ಇಲ್ಲ. ಯಾಕೆ ಅವರಲ್ಲಿ ಪಾಪವಿಲ್ಲ? ನಮ್ಮನ್ನು ಪಾಪವಿಲ್ಲದ ಹಾಗೆ, ನಮ್ಮ ಮೇಲೆ ಪಾಪ ಆಳ್ವಿಕೆ ಮಾಡದ ಹಾಗೆ, ನಾವು ಪಾಪದ ಜೀವಿತದಿದ್ದರೂ ಕೂಡ ನಮಗೋಸ್ಕರವಾಗಿ ಆತನು ಪಾಪವಿಲ್ಲದ ಒಂದು ಕುರಿಮರಿಯಾಗಿ ನಮಗೋಸ್ಕರ ಬಲಿಯಾಗೋದಕ್ಕಾಗಿ ಆತನು ಪಾಡುಪಟ್ಟಂತೆ. ನೋಡಿ, ನಾವು ಮಾಡೋ ಅಕ್ರಮ, ನಾವು ಮಾಡೋ ಪಾಪ, ಅವರು ನಮಗಾಗಿ ತಂದೆ ಎಷ್ಟು ನೋವನ್ನು ಅನುಭವಿಸಿರ್ಬೇಕು. ತಂದೆ ಅವರೆಷ್ಟು ನೋವನ್ನು ಅನುಭವಿಸಿರ್ಬೇಕು. ನಾವು ಸಣ್ಣ ಪುಟ್ಟ ವಿಷಯಗಳಿಗೆ ಎಷ್ಟು ಇದಾಗ್ಬಿಡ್ತೀವಿ. ಆದರೆ ದೇವರು ಯಾವುದನ್ನ ಹೈಡ್ ಮಾಡಲಿಲ್ಲ. ಪಕ್ಕದಾಗ ಹೇಳ್ರಿ, ದೇವರು ಯಾವುದನ್ನು ನಮಗೆ ಹೈಡ್ ಮಾಡಲಿಲ್ಲ, ಬಚ್ಚಿಟ್ಟಿಲ್ಲ. ಆತನೆಲ್ಲವನ್ನು ತೋರಿಸಿದ. ಹಿಂಗಿಂಗೆ ಆಗ್ತಿದೆ, ಹಿಂಗಿಂಗೆ ಆಗ್ತಿದೆ, ಅದನ್ನು ತೋರಿಸಿರುವ ದೇವನಾಗಿದ್ದಾನೆ. ಅದಕ್ಕೆ ಅಲ್ಲಿ ಪೌಲ ಏನು ಬರ್ತಾನೆ? ಆದ ಕಾರಣ ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿ ಇಲ್ಲದ ರೊಟ್ಟಿಯನ್ನೇ ತೆಗೆದುಕೊಂಡು ಹಬ್ಬವನ್ನು ಆಚರಿಸೋಣ. ಏನಂತೆ? ಕಹಿಯಾದ ಭಾವನೆ ಇಟ್ಕೊಂಡು ಮನೆಗೆ ಹೋಗ್ತೀರಾ ನೋಡಿ. ಲವ್ ಅಲ್ಲಿ ಬ್ಯಾಪ್ಟಿಸಮ್ ಆಗ್ಬೇಕ್ರಿ. ಮತ್ತೆ ಕಾಯಿಲೆ ಏನಕ್ಕೆ ಬರ್ತಿತ್ತು ಹೇಳಿ? ಹೋಗಿರೋ ಕಾಯಿಲೆ. ನೋ ಲವ್ ಬ್ಯಾಪ್ಟಿಸಮ್. ಪ್ರೀತಿಯ ದೀಕ್ಷಾಸ್ಥಾನ ಇನ್ನು ಆಗಿಲ್ಲ. ಪ್ರೀತಿಯಲ್ಲಿ ದೀಕ್ಷಾಸ್ಥಾನ ಆಗ್ಬೇಕು. ನಾವೆಲ್ಲ ಯೋಗ್ಯರಾ ಹೇಳ್ರಿ? ನಾವು ಯೋಗ್ಯರ? ಪಾಪಿಗಳಾಗಿದ್ದಾಗಲೇ ಯೇಸು ಏನ್ ಮಾಡಿದ್ರಂತೆ? ತನ್ನ ಮಗನನ್ನ ಸಿದ್ಧ ಮಾಡಿದಂತೆ ಬಲಿಗೆ. ತನ್ನ ಮಗನ ಪಾಪ ಮಾಡಿದ್ನ, ತನ್ನ ಮಗ ಸುಳ್ಳು ಹೇಳಿದ್ನ, ಯೇಸು ಮೇಲೆ ಸುಳ್ಳು ಹೇಳಿದ್ನ. ಆತನು ಪರಿಶುದ್ಧವಾದ ವ್ಯಕ್ತಿ, ಪರಲೋಕದಲ್ಲಿರುವ ದೇವರು. ಅವರನ್ನ ನಮಗಾಗಿ ಹುಳಿ ಇಲ್ಲದ ರೊಟ್ಟಿ ಅಂದ್ರೆ ಏನರ್ಥ? ಯಾವುದೇ ಒಂದು ಕಳಂಕವಿಲ್ಲದ ಒಂದು ಕುರಿಯಾಗಿ ನಮಗಾಗಿ ಅದನ್ನು ಸಿದ್ಧ ಮಾಡಿದಂತೆ. ನಾವು ನಮ್ಮ ಲೈಫ್ ಹೆಂಗಿದೆ? ಅದಕ್ಕೆ ಅಲ್ಲಿ ಪೌಲ ಏನು ಬರ್ತಾನೆ ನೋಡಿ, ನಾವು ಹಳೆ ಹುಳಿಯನ್ನು, ಅಂದರೆ ದುರ್ಮಾರ್ಗತ್ವ ದುಷ್ಟತ್ವ ಎಂಬ ಹುಳಿಯನ್ನು ಇಟ್ಟುಕೊಳ್ಳದೆ ಸರಳತೆ ಸತ್ಯತೆ ಎಂಬ ಹುಳಿಯಿಲ್ಲದ ರೊಟ್ಟಿಯಿಂದ ಹಬ್ಬವನ್ನು ಆಚರಣೆ ಮಾಡೋಣ. ಯೇಸು ಕ್ರಿಸ್ತನಲ್ಲಿ ಯಾವುದೇ ಪಾಪವಿಲ್ಲ, ನಿಷ್ಕಳಂಕ ಕುರಿಮರಿ. ಅದೇನೇ ಹುಳಿ ಇಲ್ಲದ ಹಬ್ಬ. ಯೇಸು ನಮಗಂಗಾಗಿದ್ದಾರೆ. ಮೂರನೇದು ಪ್ರಥಮ ಫಲ ಹೇಳ್ರಿ.
ಫಸ್ಟ್ ಫ್ರೂಟ್. ಜೋರಾಗಿ ಹೇಳ್ರಿ. ಫಸ್ಟ್ ಫ್ರೂಟ್ ಅಂದ್ರೆ ಏನು? ಬೈಬಲ್ ಹೇಳ್ತಿದೆ 1 ಕೊರಿಂಥ್ಯ 15:20 ಅವರಿಗೆ ಫಸ್ಟ್ ಫ್ರೂಟ್. ಫಸ್ಟ್ ಫ್ರೂಟ್ ಅಂದ್ರೆ ಏನು? ನಾನು ಹೇಳ್ದಲ್ಲ ಯಾಜಕ ಖಂಡದಲ್ಲಿ ಎಷ್ಟನೇ ವಾಕ್ಯ? ಪ್ರಥಮ ಫಲ ಅಂದ್ರೆ ಬಂದಂತ ಮೊದಲನೇ ಇದ್ರಲ್ಲಿ ಏನ್ ಕೊಡ್ಬೇಕು? ದೇವರಿಗೆ ಕಾಣಿಕೆ ಕೊಡ್ಬೇಕು. ಅದನ್ನ ಅನೇಕರು ಆಚರಣೆ ಮಾಡ್ತಾರ. ಬಟ್ ನಮ್ಮ ಪ್ರಥಮ ಫಲ ಯಾರು ಗೊತ್ತಾ? ಓದಿ. ಫಸ್ಟ್ ಫ್ರೂಟ್ ಯಾರು? 1 ಕೊರಿಂಥ್ಯ 15:20. ಆದ್ರೆ ಈಗ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. ಏನಂದ್ರೆ ಪ್ರಥಮ ಫಲ ಯಾರಾದ್ರಂದೆ? ಅನೇಕರು ಸತ್ತೋಗಿದ್ದಾರೆ, ಆದ್ರೆ ಎದ್ದು ಶಾಶ್ವತವಾಗಿ ಬದುಕಿರೋನು ಯಾರು ಗೊತ್ತಾ? ಫಸ್ಟ್ ಫ್ರೂಟ್ ಅಂದ ತಕ್ಷಣ ನೀವು ಹೋಗ್ಬಿಟ್ಟು ನಮ್ಮ ಮನೇಲಿ ಫಸ್ಟ್ ಬಾಳೆಗೊನೆ ಬಂದಿದೆ, ಅದಕ್ಕೆ ಮೊದಲನೇ ಗೊನೆ ತಂದೆ, ಓಕೆ ಒಳ್ಳೇದು ತಗೊಂಬನ್ನಿ, ಒಳ್ಳೇದು. ಇವತ್ತು ಕೆಲವರೆಲ್ಲ ತರಕಾರಿ ತಂದು ಕೊಡ್ತಾರೆ ನನಗೆ, ಫಸ್ಟ್ ನಮ್ಮ ಚರ್ಚೆ ನಮ್ಮ ತೋಟದಲ್ಲಿ ಫಸ್ಟ್, ಬಟ್ ಓಕೆ. ಆದ್ರೆ ನಮ್ಮ ಪ್ರಥಮ ಫಲ ಯಾರು? ಇನ್ನು ನಾವು ಅದರಲ್ಲೇ ಇದ್ದೀವಿ, ಇನ್ನು ತರಕಾರಿಯಲ್ಲೇ ಇದ್ದೀವಿ. ತರಕಾರಿ ಬೇಕು ಬೇಡ ಅಂತ ಹೇಳಿಲ್ಲ. ಈಗ ಪ್ರಥಮ ಫಲ ಯಾರು? ಸಮಾಧಿಯಿಂದ ಎದ್ದು ಹೊರಗಡೆ ಬಂದಿದ್ದು ಯಾರು? ಸಮಾಧಿಯಿಂದ ಎದ್ದು ಪರ್ಮನೆಂಟ್ ಆಗಿ ಜೀವಿಸ್ತಾ ಇರೋದು ಯಾರು? ನಾನು ಸತ್ತೇನು ಆದ್ರೆ ಈಗ ಬದುಕಿದ್ದೇನೆ. ಫಸ್ಟ್ ಫ್ರೂಟ್ ಯಾರು? ಹೂ ಇಸ್ ದ ಫಸ್ಟ್ ಫ್ರೂಟ್? ಅವರ್ ಜೀಸಸ್ ಕ್ರೈಸ್ಟ್. ಸತ್ತವರಲ್ಲಿ ಮೊದಲನೇ ಬಾರಿಗೆ ಎದ್ದು ಇವತ್ತರೆಗೂ ಜೀವಿಸ್ತಾ ಇದ್ದಾನೆ, ಆತನು ಯೇಸು ಕ್ರಿಸ್ತನಾಗಿದ್ದಾನೆ. ಅದು 3ನೇ ಹಬ್ಬ. ಹಳೆ ಒಡಂಬಡಿಕೆಯಲ್ಲಿ ಒಂದೊಂದು ಹಬ್ಬಗಳು ಕೂಡ ಹೊಸ ಒಡಂಬಡಿಕೆ ಕನೆಕ್ಟ್ ಆಗ್ತಿದೆ. ನಾವು ಸಾಧಾರಣ ಕ್ರಿಶ್ಚಿಯಾನಿಟಿ ನೋಡಿ ನೀವು ಒಬ್ಬೊಬ್ಬರು ಚರ್ಚಲ್ಲಿ ಬಂದು ಕೂತಿದ್ದಾರೆ ಅಂದ್ರೆ ನೀವು ಸಾಧಾರಣ ಅಲ್ಲ. ಅಯ್ಯೋ ಏನೋ ಯಾಮಾರ ಬಂದ್ಬಿಟ್ಟು ಯೇಸು ನಂಬಿಟ್ಟು. ಯಾಮಾರ ಬಂದಿಲ್ಲ, ಇಲ್ಲಿ ಬಂದಿಲ್ಲ ಅಂದ್ರೆ ಯಾಮಾರ ಬಿಡ್ತಾ ಇದೆ. ಮೊದಲನೇ ಹಬ್ಬ ಯಾವುದು? ಪಸ್ಕ ಬಂದು ಯಾರು? ನಮ್ಮ ಪಸ್ಕ ಯಾರು? ನಮ್ಮ ಬಲಿ ಯಾರು? ಅವ್ರು ಕುರಿ ಕೊಟ್ಟರು, ನಾವು ಕ್ರಿಸ್ತನನ್ನ. ನೆಕ್ಸ್ಟ್ ಉಳಿಲಾದ ಹಬ್ಬ. ಉಳಿಲಾದ ಹಬ್ಬ ಏನು? ಒಂದು ಕುರಿಗೆ ಏನಿರಬಾರ್ದು ಬಲಿ ಕೊಡಕ್ ಮುಂಚೆ? ಪಾಪ ದೋಷ ಇರಬಾರ್ದು. ಯೇಸು ಕ್ರಿಸ್ತನ ದೋಷವಿಲ್ಲದ ಅವನಾದ. 3ನೇದೇನು? ಸತ್ತು ಏನಾದಂತೆ? ಪ್ರಥಮ ಫಲ. ಜೋರಾಗಿ ಹೇಳ್ರಿ. ಫಸ್ಟ್ ಫ್ರೂಟ್ ಆತನೇ ಎದ್ದಿದ್ದ ಮೇಲೆ. 4ನೇ ಹಬ್ಬ ಯಾವುದು? ಪಂಚಶತಾತಮ ಹಬ್ಬ. ಜೋರಾಗಿ ಹೇಳ್ರಿ. ಹಾರ್ವೆಸ್ಟ್ ಫೆಸ್ಟಿವಲ್. ಜೋರಾಗಿ ಹೇಳ್ರಿ. ಹಾರ್ವೆಸ್ಟ್ ಅಂದ್ರೆ ಏನು? ಹಳೆ ಒಡಂಬಡಿಕೆಯಲ್ಲಿ ದವಸಗಳು, ಧಾನ್ಯಗಳು. 50ನೇ ದಿನ ಏನು ಕೊಟ್ರು ಅವರಿಗೆ? 50ನೇ ದಿನದಲ್ಲಿ ಧರ್ಮಶಾಸ್ತ್ರವನ್ನು ಕೊಟ್ಟರು ದೇವರು. ಕರೆಕ್ಟಾ? ಪಂಚಶತಾತಮ ಹಬ್ಬ ಅಂದ್ರೆ ಏನು ಅರ್ಥ? ಯೇಸು ಸತ್ತು 50ನೇ ದಿನದಲ್ಲಿ ಯಾರು ಬಂದ್ರಂತೆ? ಅಲ್ಲಿ ಇಸ್ರಾಯೇಲ್ ಜನಗಳು ಬಿಡುಗಡೆ ಆಗಿ 50ನೇ ದಿನದಲ್ಲಿ ಏನು ಕೊಟ್ರು? ಧರ್ಮಶಾಸ್ತ್ರ 613 ಆಜ್ಞೆಗಳನ್ನು ಕೊಟ್ರು. 3,000 ಜನ ಸತ್ರು, ಆದ್ರೆ ಇಲ್ಲಿ 3,000 ಜನ ಬದುಕಿದ್ರು. ನಮ್ಮ ಪೆಂಟೆಗೂ ಯಾವ್ದು ಗ್ರೇಟ್ ಹೇಳಿ? ಅದು ಗ್ರೇಟಾ ಇದು ಗ್ರೇಟಾ? ಎಲ್ಲ ಹಬ್ಬಗಳು ಇಲ್ಲಿ ಕನೆಕ್ಟ್ ಆಗ್ತಿದೆ. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಇನ್ನೊಂದು ಹಬ್ಬ ನಡಿಬೇಕಾಗಿದೆ. ಈ ಲಾಸ್ಟ್ ಹಬ್ಬಕ್ಕಾಗಿ ನಾವೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀವಿ. ಶಬ್ದ ಬರ್ತಾ ಇಲ್ಲ. ಏನಕ್ಕೆ ಚರ್ಚಿಗೆ ಬರ್ತಾ ಇದ್ದೀರಾ? ಇನ್ನೊಂದು ಹಬ್ಬ ಇದೆ, ಲಾಸ್ಟ್ ಹಬ್ಬ. ಆ ಲಾಸ್ಟ್ ಹಬ್ಬಕ್ಕಾಗಿ ನೀವು ಪ್ರಿಪೇರ್ ಆಗ್ತಾ ಇದ್ದೀರಾ. ಲಾಸ್ಟ್ ಹಬ್ಬಕ್ಕಾಗಿ ವರ್ಷಿಪ್ ಮಾಡ್ತಾ ಇದ್ದೀವಿ. ಆ ಲಾಸ್ಟ್ ಹಬ್ಬಕ್ಕಾಗಿ ಎವ್ರಿ ಸಂಡೇ ಬರ್ತಾ ಇದ್ದೀವಿ. ಆ ಲಾಸ್ಟ್ ಹಬ್ಬಕ್ಕಾಗಿ 21 days ಪ್ರೇಯರ್ ಮಾಡ್ತಾ ಇದ್ದೇವೆ. ಆ ಲಾಸ್ಟ್ ಹಬ್ಬಕ್ಕಾಗಿ ನಾವೆಲ್ಲ ಸಿದ್ಧರಾಗ್ತಾ ಇದ್ದೇವೆ, ಪ್ರಿಪೇರ್ ಆಗ್ತಾ ಇದ್ದೇವೆ. ಸುಮ್ಮನೆ ಚರ್ಚೆಗೆ ಬಂದು ಅನ್ಕೊಂಡಿದ್ದೀರಾ? ಪ್ರಿಪೇರ್ ಆಗಕ್ಕಾಗಿ ನೀವು ಬರ್ತಾ ಇರೋದು. ನೀವು ಮೋಸ ಮಾಡ್ಕೊಂಬೇಡ್ರಿ. 4ನೇ ಹಬ್ಬ ಯಾವುದು? ಹಾರ್ವೆಸ್ಟ್ ಅಂದ್ರೆ ಏನು? ಆತ್ಮಗಳ ಸುಗ್ಗಿ. ಜೋರಾಗಿ ಹೇಳ್ರಿ. ನಾವು ಜಾಸ್ತಿ ಆತ್ಮಗಳನ್ನ ಹಾರ್ವೆಸ್ಟ್ ಈ ಹಬ್ಬ ಮಾಡ್ಬೇಕಿದು. ಇದೊಂದು ಪರ್ಮನೆಂಟ್, ಇದೆಲ್ಲ ರೆಗ್ಯುಲರ್ ಆಗಿ ಮಾಡ್ಬೇಕಾದ ಹಬ್ಬ. ಪ್ರತಿ ಹಾರ್ವೆಸ್ಟ್ ನಾವು ಮಾಡ್ತಾ ಇರಬೇಕು, ಸಂಪಾದನೆ ಮಾಡ್ಬೇಕು. ಅನೇಕ ಆತ್ಮಗಳನ್ನ ಕ್ರಿಸ್ತನ ಬರೋದ್ರೊಳಗೆ ನಾವು ಸಂಪಾದನೆ ಮಾಡ್ಬೇಕು. ಅನೇಕನ ಕರ್ಕೊಂಡ್ ಬರ್ಬೇಕು ಚರ್ಚೆಗೆ. ನಾನು ಬರದೆ ಚರ್ಚೆ ಕಷ್ಟ ಇಲ್ಲ. ಅಕ್ಕ ಪಕ್ಕ ನನ್ನ ಕಂಪ್ನಿಯಲ್ಲಿ, ಕಾಲೇಜಲ್ಲಿ, ಎಲ್ಲ ಕಡೆ ನನ್ನ ಸುವಾರ್ತೆನ ಹೇಳ್ಬೇಕು. ನನ್ನ ಸ್ಟೋರಿ, ನನ್ನ ಕೆಟ್ಟದನ್ನ ಹೇಳ್ಬಾರ್ದು. ನಾನು ಕ್ರಿಸ್ತನ ಬಗ್ಗೆ, ನನ್ನ ಬಗ್ಗೆ ಎಷ್ಟೇ ಪ್ರಾಬ್ಲಮ್ ಇರಲಿ, ನನ್ನ ಬಗ್ಗೆ ಎಷ್ಟೇ ನೋವಿರಲಿ, ಎಷ್ಟು ಬಗ್ಗೆ ನನ್ನ ಕಣ್ಣೀರಿರಲಿ, ಎಷ್ಟೇ ಸಾಲ ಇರಲಿ, ನಾನು ಕ್ರಿಸ್ತನನ್ನ ಪ್ರಕಟಿಸಿ ಕ್ರಿಸ್ತನಿಗಾಗಿ ಒಂದು ದೊಡ್ಡ ಹಾರ್ವೆಸ್ಟ್ ಅನ್ನ ಸಂಪಾದನೆ ಮಾಡಬೇಕು. ಈ ಹಬ್ಬವನ್ನು ಡೈಲಿ ನಾನು ಮಾಡಬೇಕು. ಫ್ರೆಂಡಲ್ಲಿ ಕುತ್ಕೊಂಡು ಅಯ್ಯೋ ಹಿಂಗೆ, ಅಯ್ಯೋ ಅವ್ರ ಹಂಗೆ, ಇದೇನ್ರ ಹಾರ್ವೆಸ್ಟಾ? ನಿನಗೆ 1000 ಕಷ್ಟ ಇರಲಿ, ಅವ್ರು ನಮ್ಮ ಜೊತೆ ಹಂಚ್ಕೊಂಡ್ರ, ತನ್ನ ಒಬ್ಬನೇ ಮಗನ ಹಂಚ್ಕೊಂಡಿದಾರ. ಹಾಗಾದ್ರೆ ನಾವು ಒಂದು ಆತ್ಮನ ಸಂಪಾದನೆ ಮಾಡ್ಬೇಕಲ್ವಾ? ನಾನ್ ಬರೋದೇ ಕಷ್ಟನ ಚರ್ಚ್ಗೆ. ತಲೆನೋವು ಇರಲಿ, ನೋವಿರ್ಲಿ, ಯಾವ ನೋವು ಇರಲಿ, ನಾನು ಶುಭ ಸಂದೇಶವಾಗಿರ್ಬೇಕು. ನಾನು ಶುಭ ಸಂದೇಶವಾಗಿರ್ಬೇಕು. ಓ ಜೀಸಸ್. ನೋಡ್ರಿ, ಇವೆಲ್ಲ ನಾವು ಮಾಡುವಾಗ ನೋಡುವಾಗ ನಿಮಗೆ ಗೊತ್ತಿಲ್ಲದೆ ಆ ದೊಡ್ಡ ಬ್ಲೆಸ್ಸಿಂಗ್ ನಿಮ್ಮ ಮೇಲೆ ಬರ್ತಿದೆ. ದೊಡ್ಡ ದೇವರ ಬ್ಲೆಸ್ಸಿಂಗ್ ಲೈಫ್ ಕ್ರಿಯೇಟ್ ಮಾಡ್ತೈತಿ ಇನ್ ದ ನೇಮ್ ಆಫ್ ಜೀಸಸ್. ನಾವು ಚರ್ಚಿನ ಅರ್ಥ ಮಾಡ್ಕೊಂಡಿಲ್ಲ. ಚರ್ಚಿನ ಅರ್ಥ ಮಾಡ್ಕೊಬೇಕು ನಾವು. ವೈ ಕ್ರೈಸ್ಟ್ ಡೈಡ್. 4ನೇ ಹಬ್ಬ ಯಾವುದು? ಅವರಿಗೆ 50 ಏನ್ ಕೊಟ್ರು? ಮರಣ ಶಾಸನ, ನಮಗೆ ಜೀವ ಶಾಸನ. ಪರಿಶುದ್ಧಾತ್ಮರು ನಮ್ಮೊಳಗೆ ಬಂದಿದ್ದಾರೆ. ಪರಿಶುದ್ಧಾತ್ಮರು ಆಲ್ರೆಡಿ ಇದ್ದಾರೆ. ಈಗ ಪರಿಶುದ್ಧಾತ್ಮರ ಅಭಿಷೇಕ ಜಾಸ್ತಿ ಆಗ್ಬೇಕು. ಇವಾಗ ಏನ್ ಮಾಡ್ಬೇಕು? ಅಭಿಷೇಕ ಜಾಸ್ತಿ ಆಗಬೇಕು ಅಂದ್ಬಿಟ್ಟು ಟಿವಿ ಮುಂದೆ ಕುತ್ಕೊಂಡು ನೆಟ್ಫ್ಲಿಕ್ಸ್ ಅಲ್ಲಿ ಪಿಕ್ಚರ್ ನೋಡ್ಕೊಂಡು, ಸೀರಿಯಲ್ ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಬಿಸ್ನೆಸ್ ಮಾಡ್ಕೊಂಡಿದ್ರೆ ಆಗಲ್ಲ. ನಿಮ್ಮ ಟೈಮ್ ಅನ್ನ ಸ್ವಲ್ಪ ದೇವರ ಸಮ್ಮುಖದ ಟೈಮ್ ಅನ್ನ ಸ್ಪೆಂಡ್ ಮಾಡುವಾಗ ಅಭಿಷೇಕ ಜಾಸ್ತಿ ಆಗ್ತಿದೆ. ಎಲ್ಲವೂ ನಿನ್ನ ಕಡೆಗೆ ಅಟ್ರಾಕ್ಟ್ ಆಗ್ತಿದೆ. ನೀನು ವೈಯಕ್ತಿಕವಾಗಿ ಕರ್ತನ ಸಮ್ಮುಖದಲ್ಲಿ ಕುತ್ಕೊಂಡು ನಿನ್ನೊಳಗೆ ಇರುವ ಪರಿಶುದ್ಧಾತ್ಮನ ಡೆವಲಪ್ ಮಾಡಬೇಕು. ನೇಮ ಉರಿಬೇಕು, ಅತಿ ಉರಿಬೇಕು ನಿನ್ನೆಲ್ಲ. ಅವರು ಏನಕ್ಕೆ ಪರಿಶುದ್ಧಾತ್ಮ ಕೊಟ್ಟಿರೋದು? ಆತ್ಮಗಳನ್ನ ಸಂಪಾದನೆ ಮಾಡಿ. ಹಾರ್ವೆಸ್ಟ್ ಫೀಸ್ಟ್ ಅಂದ್ರೆ ಮಟನ್ ತಂದು ತಿಂದು ಮಲ್ಕೊಳೋದಲ್ಲ. ಜೋರಾಗಿ ಹೇಳ್ರಿ. ನೋಡಿ, ಒಂದೊಂದು ಹಳೆ ಒಡಂಬಡಿಕೆ ಹಬ್ಬ, ಹೊಸ ಒಡಂಬಡಿಕೆಯಲ್ಲಿ ನಾವು ಡೈಲಿ ಫೀಸ್ಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಹಬ್ಬ 5ನೇ ಹಬ್ಬ. 5ನೇ ಹಬ್ಬ ಏನು? ಜೋರಾಗಿ ಹೇಳ್ರಿ. ತುತ್ತೂರಿಗಳ ಟ್ರಂಪೆಟ್. ಟ್ರಂಪೆಟ್ ಅಂದ್ರೆ ಏನು?
ದೇವರು ಮಧ್ಯ ಆಕಾಶದಲ್ಲಿ ಬಂದು ನಿಂತ್ಕೊಂಡನಂತೆ. ಟ್ರಂಪೆಟ್ ಫೆಸ್ಟಿವಲ್ ಅಂದ್ರೆ ಏನು? ಹಳೆ ಒಡಂಬಡಿಕೆಯಲ್ಲಿ ಟ್ರಂಪೆಟ್ ಫೆಸ್ಟಿವಲ್ ಎಲ್ಲರೂ ಸೇರಿ ದೇವರನ್ನ ಏನ್ ಮಾಡ್ತಾ ಇದ್ರು? ನಾವು ದೇವ್ರ ಮಕ್ಕಳು ಅಂತ ನಿರೂಪಿಸ್ತಾ ಇದ್ರು. ಟ್ರಂಪೆಟ್ ಹಬ್ಬ ಅಂದ್ರೆ ಹೊಸ ಒಡಂಬಡಿಕೆಯಲ್ಲಿ ಏನ್ ಗೊತ್ತಾ? 1 ಥೆಸಲೋನಿಕ 4ನೇ ಅಧ್ಯಾಯ 11ನೇ ವಚನ. 1 Thessalonians chapter 4 verses 16. ಟ್ರಂಪೆಟ್ ಹಬ್ಬ ಅಂದ್ರೆ ಏನ್ ನೋಡಿ. ಕಮಾನ್ ಇದೆ ರಹಸ್ಯ ಬರುವಿಕೆ, ಸೀಕ್ರೆಟ್ ಕಮಿಂಗ್, ಸೆಕೆಂಡ್ ಕಮಿಂಗ್ ಅಂತಾರಲ್ಲ, ಇದೆ ಅದು. ಸಹೋದರರೇ, ನಿದ್ರೆ ಹೋಗುವವರ ಗತಿ ಏನೆಂದು ನೀವು ತಿಳಿಯದೆ ಇದ್ದು ನಿರೀಕ್ಷೆ ಇಲ್ಲದವರಾಗಿ ಇತರರಂತೆ ದುಃಖಿಸುವುದು ನಮ್ಮ ಮನಸ್ಸಿಗೆ ಒಪ್ಪುವುದಿಲ್ಲ. ಓಕೆ, ಯೇಸು ಸತ್ತು ಜೀವಿತನಾಗಿ ಎದ್ದನೆಂದು ನಾವು ನಂಬಿದ ಮೇಲೆ ಅದರಂತೆ ಯೇಸುವಿನಲ್ಲಿದ್ದುಕೊಂಡು ನಿದ್ರೆ ಹೋಗುವನು ಸಹ ದೇವರು ಆತನೊಡನೆ ಕರೆದುಕೊಂಡು ಬರುವನೆಂದು ನಂಬಬೇಕಲ್ಲವೇ? ಆಮೇಲೆ ನಾವು ಕರ್ತನ ಮಾತಿನ ಆಧಾರದಿಂದ ನಿಮಗೆ ಹೇಳುವುದೇನೆಂದರೆ, 14ನೇ ವಾಕ್ಯ, ಕರ್ತನು ತಾನೇ ಆಜ್ಞಾ ಘೋಷದೊಡನೆ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಮೊದಲು ಎದ್ದು ಬರುವರು, ಸತ್ತವರು ಮೊದಲು ಎದ್ದು ಬರುವರು. ಹಾಲೆಲೂಯಾ. ಇದ್ದೀರಾ? ಟ್ರಂಪೆಟ್ ಹಬ್ಬ ಹಳೆ ಒಡಂಬಡಿಕೆ ಜನಗಳಿಗೆ ಟ್ರಂಪೆಟ್ ಹಬ್ಬದಲ್ಲಿ ಏನ್ ಮಾಡಿದ್ರು? ಅವರು ಬೇರೆ ರೀತಿಯಲ್ಲಿ ಹಬ್ಬ ಮಾಡಿದ್ರು. ನಾವು ದೇವರವರು ಅಂತ ನಿರೂಪಿಸಿದ್ರು, ನಾವು ದೇವರ ಮಕ್ಕಳನ್ನ ನಿರೂಪಿಸಿದ್ರು. ಹೊಸ ಒಡಂಬಡಿಕೆಯಲ್ಲಿ ತುತ್ತೂರಿ ಹಬ್ಬ ಅಂದ್ರೆ ಅದನ್ನ 3ನೇ ಆಕಾಶದಲ್ಲಿ ನಿಂತ್ಕೊಂತಾನಂತೆ. ಯಾರು? ಶಬ್ದ ಬರ್ತಾ ಇಲ್ವೇ? ಎಲ್ಲ ಸಭೆ ಇದ್ದೀರಾ? ಅವ್ರು 3ನೇ ಆಕಾಶದಲ್ಲಿ ಬಂದ್ರೆ ನೀವು 6ನೇ ಆಕಾಶದಲ್ಲಿ ಹೋಗಿರಬಾರ್ದು. ಇವಾಗ ಹೇಳ್ಬಿಡ್ತೀನಿ, ಸಂಡೇ ಚರ್ಚಿಗೆ ಮಿಸ್ ಮಾಡ್ಕೊಬಾರ್ದು. ಅದನ್ನ 3ನೇ ಆಕಾಶದಲ್ಲಿ ಬಂದ್ವಿ. 3ನೇ ಆಕಾಶದಲ್ಲಿ ಇವಾಗ ಯಾರಿದ್ದಾನೆ ಗೊತ್ತಾ? 3ನೇ ಆಕಾಶದಲ್ಲಿ ಇವಾಗ ಯಾರಿದ್ದಾನೆ? ಈಗ ಅಂಧಕಾರ ದೊರೆತನಲ್ಲಿ ಆಳ್ವಿಕೆ ಮಾಡ್ತಾ ಇದೆ. ಅವನು ಭೂಮಿಯಲ್ಲಿ ಕೆಲಸ ಇಲ್ಲ. ಭೂಮಿಯಲ್ಲಿ ಯೇಸು ರಕ್ತ ಇದೆ. ಪರಿಶುದ್ಧಾತ್ಮ ಇರೋದ್ರಿಂದ ಭೂಮಿಯಲ್ಲಿ ಸೈತಾನ ಸಿಂಹಾಸನ ಇಲ್ಲ. ಅವನ ಸಿಂಹಾಸನ ಅಲ್ಲ ಹಾಕೊಂಡಿದ್ದಾನೆ. 7 ಲೋಕಗಳಿದೆ. ಮೊದಲ ಲೋಕ ಯಾವುದು? ನೀವು ನೋಡ್ತಾ ಇರುವ ಆಕಾಶ. 2ನೇದು ಸೂರ್ಯ, ಚಂದ್ರ, ನಕ್ಷತ್ರ ಎಲ್ಲ ಇರುವಂಥದ್ದು ಎರಡನೇ ಲೋಕ. 3ನೇದೇನು? ಇವನಾಕೋ ಯಾರು? ಸೈತನ ಸಿಂಹಾಸನ ಕೂತ್ಕೊಂಡಿದ್ದೇನೆ. 4ನೇದು ಯಾವುದು? 4ನೇದು ಬಂದ್ಬಿಟ್ಟು ದೇವದೂತರುಗಳಿರುವ ಸ್ಥಳ. 5ನೇದೇನು? ದೇವದೂತರುಗಳಿಗೆಲ್ಲ ಕೆಲಸವನ್ನು ಹೇಳಿ ಕೆಲಸ ಮಾಡುವಂತ ದೇವದೂತರು. ಅಲ್ಲೋ ಪಕ್ಕದಲ್ಲಿ ಎಬ್ಬರಿಸಿ ಸ್ವಲ್ಪ ಹೇಳಿ. 1ನೇ ಆಕಾಶ ಯಾವುದು? ಇವಾಗ ನೋಡ್ತಾ ಇದ್ದೀರಲ್ಲ, ಇದು ನಿಮ್ದು 2ನೇ ಆಕಾಶ ಯಾವುದು? ಸೂರ್ಯ, ಚಂದ್ರ, ನಕ್ಷತ್ರ. 3ನೇದು ಯಾರು? ಪೌಲ ಬರೀತಾನಲ್ಲ, ಎಲ್ಲಿದ್ದಾನಂತೆ ಅವನು? ಆಕಾಶ ಮಣ್ಣಲ್ಲಿ 3ನೇ ಆಕಾಶದಲ್ಲಿ ಕೂತಿದ್ದಾನಂತೆ ಅವನು. ಅಲ್ಲಿ ಕುತ್ಕೊಂಡು ಆಪರೇಟ್ ಮಾಡ್ತಾ ಇದ್ದಂತೆ ಎಲ್ಲರೂ. 4ನೇ ಆಕಾಶದಲ್ಲಿ ಏಂಜಲ್ಸ್ ಆರ್ ಸಿಟಿಂಗ್. 5ನೇದರಲ್ಲಿ ಕೆಲಸ ಮಾಡುವ ದೂತರುಗಳು, ಮಳೆ ಬರೋದು ಎಲ್ಲ ಕೆಲಸಗಳು ಮಾಡೋ ದೂತರು. 6ನೇದರಲ್ಲಿ ದೇವರನ್ನ ಮಹಿಮೆ ಪಡಿಸುವ ದೇವದೂತರು. ಯಾವಾಗಲೂ ಗ್ಲೋರಿ ಗ್ಲೋರಿ, ಮಹಿಮೆ ಮಹಿಮೆ ಮಹಿಮೆ. ಗ್ಲೋರಿ ಅಂದ್ರೆ ನಮ್ ಗ್ಲೋರಿ ನೋಡ್ಬೇಡ್ರಿ, ಅಲ್ಲೇ ದೇವರನ್ನ ಗ್ಲೋರಿ ಅಂತಂದ್ರ, ಅಲ್ಲೇ ಲೂಯ ಅಂತಂದ್ರೆ 7ನೇ ಆಕಾಶದಲ್ಲಿ ನನ್ನ ದೇವರ ಸಿಂಹಾಸನ. ಅಲ್ಲಿ ಯಾರು ಹೋಗಂಗಿಲ್ಲ, ಅಲ್ಲಿ ದೇವರ ಸಿಂಹಾಸನ ಇದೆ. ಹಾಗಾದ್ರೆ ಆತನ 2ನೇ ಬರುವಿಕೆ ಬರುವಾಗ ಆತನ ಟ್ರಂಪೆಟ್ ಹಬ್ಬ ಯಾವಾಗಂದ್ರೆ ಆತನ 3ನೇ ಆಕಾಶದಲ್ಲಿ ಬಂದು ಹಿಂಗೆ ಇಳಿತಾನೆ. ಅಲ್ಲಿರುವ ಸಿಂಹಾಸನ, ಸೈತಾನ ಸಿಂಹಾಸನ ಕೆಳಗೆ ಬಂದು ಬೀಳ್ತಿದೆ. ಆಗ ಇಲ್ಲಿರೋರೆಲ್ಲ ನಾವು ಅಲ್ಲಿ ಹೋಗ್ತೇವೆ. ಸಭೆಯಲ್ಲಿ ಯಾರ್ಯಾರು ಕನೆಕ್ಟ್ ಆಗಿದ್ದೀರೋ, ಯಾರ್ಯಾರು ಕ್ರಿಸ್ತರಲ್ಲಿ ಸತ್ತಿದ್ದೀರೋ ಅವರೆಲ್ಲ ಅಲ್ಲಿ ಎತ್ತಲ್ಪಡ್ತೀರಾ. ಅಲ್ಲಿ 7 ವರ್ಷಗಳು ಕರ್ತನು ನಮ್ಮೆಲ್ರಿಗೂ ಜಡ್ಜ್ಮೆಂಟ್ ಮಾಡ್ತಾನೆ. ಏನ್ ಪಾಸ್ಟರ್ ಜಡ್ಜ್ಮೆಂಟ್? ಏನ್ ಜಡ್ಜ್ಮೆಂಟ್ ಅಂದ್ರೆ, ನೀನು ಯಾವ್ಯಾವ ರೀತಿಯಲ್ಲಿ ದೇವರನ್ನ ಮಹಿಮೆ ಪಡಿಸಿದ್ಯೋ ಅದಕ್ಕೆ ತಕ್ಕ ಹಾಗೆ ನಿಮಗೆ ಕಿರೀಟಗಳನ್ನ ಪ್ರದಾನ ಮಾಡುವ ದೇವನಾಗಿದ್ದಾನೆ. ಅರ್ಥ ಆಗ್ತಾ ಇದೆ? ಕ್ರಿಶ್ಚಿಯಾನಿಟಿ ಏನಂತ ಹೋಗಿ ತಾಯ್ತ ಕಟ್ಸ್ಕೊಂಬರೋದಲ್ಲ. ಕ್ರಿಶ್ಚಿಯಾನಿಟಿ ಅಂದ್ರೆ ಬೇರೆ. ಕ್ರಿಶ್ಚಿಯಾನಿಟಿ ಅಂದ್ರೆ ಒಬ್ಬ ದೇವರು ತನ್ನ ಪ್ರಾಣವನ್ನು ಕೊಟ್ಟ ದೇವನಾಗಿದ್ದಾನೆ. ನೀವು ಬಂದು ಸುಮ್ಮನೆ ಏನೋ ಯಾಮಾರ್ ಬಂದ್ಬಿಟ್ಟು, ಯಾಮಾರ್ ಬಂದಿಲ್ಲ, ಒಳ್ಳೇದಾಯ್ತು ಬಂದಿದ್ದು. ಇಲ್ಲಾಂದ್ರೆ ಆತನ ತುತ್ತೂರಿ ಶಬ್ದ ಕೇಳುವಾಗ ನೀವು ಎದೆ ಪಡ್ಕೊಬೇಕಾದ ಅಯ್ಯಯ್ಯೋ ಅಂತ. ಆಮೇಲೆ ಸೈತಾನ ಸಿಂಹಾಸನ ಇವಾಗ ಎಲ್ಲಿದೆ? ಇವಾಗ ಏಸು ಅಲ್ಲಿ ಬಂದು ನಿಂತ್ಕೊಂಡಾಗ ಅವನು ಇಲ್ಲಿ ಬರ್ತಾನೆ. ಇಲ್ಲಿರಲ್ಲ ಪರಿಶುದ್ಧಾತ್ಮರೆಲ್ಲ ಮೇಲೆ ಹೋಗ್ಬಿಡ್ತಾರೆ. ಆಗ ಭೂಮಿಯಲ್ಲಿ ಇಷ್ಟಿನ ಮರೆಯಲ್ಲಿ ಕೊಲೆ ನಡೀತಾ ಇದೆ, ಮರೆಯಲ್ಲಿ ರೇಪ್ ನಡೀತಾ ಇದೆ. ಆ ಸೈತಾನ ಭೂಮಿಗೆ ಬಂದ ತಕ್ಷಣ ಡೈರೆಕ್ಟ್ ಆಗಿ ರೇಪ್ ನಡೀತಿದೆ, ಡೈರೆಕ್ಟ್ ಆಗಿ ಕೊಲೆ ನಡೀತಿದೆ. ಎಲ್ಲ ನೋಡಿದ್ರೆ ಅಕ್ರಮಗಳೆಲ್ಲ ಬಯಲಾಗ್ತದೆ. ಎಲ್ಲ ಮರೆಯಲ್ಲಿ ನಡೆಯುವ ಕಾರ್ಯಗಳೆಲ್ಲ ಬಯಲಾಗ್ತದೆ. ಯಾಕಂದ್ರೆ ಅವನು ಕೆಳಗೆ ಬಿದ್ದಿರ್ತಾನೆ, ನಾವೆಲ್ಲ ಮೇಲೆ ಇರ್ತೇವೆ. ಆ ಸಮಯದಲ್ಲಿ ನೀವು ಇಲ್ಲಿದ್ರೆ ಅದರೆಲ್ಲ ಜಯಿಸಿ ಬರ್ಬೇಕು. ಜಯಿಸಕ್ ಆಗೋದಿಲ್ಲ, ಜಯಿಸಕ್ ಅವ್ನು ಬಿಡೋದಿಲ್ಲ. ಅದಕ್ಕೆ ಎಚ್ಚರಿಕೆ ಆಗಿರಿ ಬಿಲಿವರ್ಸ್. ನಿದ್ರೆ ಹೋಗ್ಬೇಡ್ರಿ, ಎಚ್ಚರಿಕೆ ಆಗಿರಿ. ತೂಕಡಿಸಬೇಡ್ರಿ, ಎಚ್ಚರಿಕೆ ಆಗ್ರಿ. ಸತ್ತವ್ರ ಜೊತೆ ಸೇರಿ ನೀವು ಸಾಯ್ಬೇಡ್ರಿ, ನೀವು ಬದುಕಿರೋರಾಗಿದ್ದೀರಾ. ಎಷ್ಟೋ ವಿಶ್ವಾಸಗಳು ಯಾಕೆ ಬಿಡಲ್ಪಡ್ತಾರೆ? ಯಾಕಂದ್ರೆ ಅವ್ರು ಏನ್ ತಿನ್ಬೇಕು, ಏನ್ ಕುಡಿಬೇಕು, ಏನ್ ಹೊತ್ಕೊಬೇಕು, ಹೆಂಗ್ ಜೀವಿಸ್ಬೇಕು, ಹೆಂಗ್ ಆಸ್ತಿನ ಮರೆ ಮಾಡ್ಬೇಕು. ಯಾಕೆ ದೇವರ ಆಸ್ತಿ ಕೊಡ್ತಾರೆ? ದೇವರ ಆಚೆ ಕಟ್ಟಕ್ಕಾಗಿ ದೇವರ ಆಸ್ತಿ ಕೊಡೋದು. ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ಒಂದು ಹಬ್ಬಕ್ಕಾಗಿ ನಾವು ವೆಯ್ಟ್ ಮಾಡ್ತಾ ಇದ್ವಿ. ಈ ಹಬ್ಬಗಳಲ್ಲಿ ಯಾವ್ದು ನಾವು ನೋಡಿಲ್ಲ. ಆತನ ಬೈ ಚಾನ್ಸ್ ನಾವು ಅದನ್ನ ಬರುವಾಗ ಬದುಕಿದ್ರೆ ಓಕೆ, ಹಂಗೆ ಶರೀರ ಸಮೇತ ಎತ್ತಲ್ಪಡ್ತೇವೆ. ಇಲ್ಲಂದ್ರೆ ಸಮಾಧಿಯಿಂದ ಕೂಡ ನಾವು ಎತ್ತಲ್ಪಡ್ತೇವೆ. ನೆಕ್ಸ್ಟ್ ಹಬ್ಬ ಯಾವುದು? ಪ್ರಾಯಶ್ಚಿತ್ತ ಹಬ್ಬ ಅಂದ್ರೆ ಏನ್ ಅರ್ಥ? ಏನು ಪ್ರಾಯಶ್ಚಿತ್ತ ಹಬ್ಬ? ನಾನು ಹೇಳಿದ ಯಾಜಕ ಎಲ್ಲೋಗ್ತಾನೆ? ಎಲ್ಲೋದ ಯಾಜಕ? ಅಮ್ಮ ಒಂದು ಬೌಲ್ ಇದೆ ತಗೊಂಬನ್ನಿ, ಒಂದು ಬೌಲು ತಗೊಳ್ರಿ, ವಿಮೋಚನೆಗಳನ್ನ ತಗೊಳ್ಳಿ. ಅಲ್ಲಿ ಒಂದು ವಿಷಯನ ದೇವರು ಹೇಳ್ತಾರೆ. ಒಂದು ಕುರಿನ ಕೊಯ್ದು ಬಿಟ್ಟು ಅದ್ರ ರಕ್ತವನ್ನು ಏನ್ ಮಾಡ್ರಿ? ಒಂದು ಬೋಗಣಿಯಲ್ಲಿ ಹಾಕ್ರಿ. ಯಾಕೆ ಅದನ್ನ ಹೇಳ್ತಾರೆ ದೇವರು? ಯಾಕೆ ಅದನ್ನ ಹೇಳ್ತಾರೆ? ಇದೆ 6ನೇ ಹಬ್ಬದ ಬಗ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಇವಾಗ ನೀವೆಲ್ಲ ರಕ್ತ ಕುಡಿದ್ರಾ ಇಲ್ವಾ? ಕುಡ್ದ ಮಾಂಸ ತಿಂದ್ರಾ?
ಏನು ಕುರಿ ಮಾಂಸನ? ಕ್ರಿಸ್ತನ ಶರೀರ. ನೋಡಿ ವಿಮೋಚನಾ ಪುಸ್ತಕದಲ್ಲಿ ದೇವ್ರು ಏನ್ ಹೇಳ್ತಾರೆ, ಆ ರಕ್ತನ ಏನ್ ಮಾಡ್ಬೇಕಂತೆ, ಅಲ್ಲಲ್ಲ ಆ ರಕ್ತನ ಯಾವ್ದ್ರಲ್ಲಿ ತಗೊಬೇಕಂತೆ ಅದನ್ನ ಹೇಳ್ತಾರೆ ನೋಡಿ, ಅವ್ರು ಎಕ್ಸ್ಪ್ಲೇನ್ ಮಾಡ್ತಾರೆ ಎಲ್ಲ. ಪ್ರತಿಯೊಂದು ಕೂಡ ಇದರಲ್ಲಿ ಅಲ್ಲ, ಒಂದು ಇದರಲ್ಲಿ ಯಾವ್ದ್ರಲ್ಲಿ ಹಾಕ್ಬೇಕಂತೆ, ಒಂದು ಬಟ್ಟಲಲ್ಲಿ. ಓದ್ರಿ ಅದನ್ನ 12ನೇ ಅಧ್ಯಾಯ 12:22. ಆಗ ಮೋಶೆಯು ಇಸ್ರಾಯೇಲರ ಹಿರಿಯರೆಲ್ಲರನ್ನು ಕರೆಸಿ ಅವರಿಗೆ, ನೀವು ನಿಮ್ಮ ನಿಮ್ಮ ಕುಟುಂಬಗಳಿಗೋಸ್ಕರ ಹಿಂಡಿನಿಂದ ಮರಿಗಳನ್ನು ತೆಗೆದುಕೊಂಡು ಪಸ್ಕ ಹಬ್ಬಕ್ಕೆ ಕೊಯ್ಯಿರಿ ಮತ್ತು ಹಿಸ್ಸೋಪ್ ಗಿಡದ ಬರಲನ್ನು ತೆಗೆದುಕೊಂಡು ಬಟ್ಟಲಲ್ಲಿರುವ ಆ ರಕ್ತದಲ್ಲಿ. ಮುಂಚೆನೆ ಬಟ್ಟಲಲ್ಲಿ ರಕ್ತನ ಎಲ್ಲ ಹಾಕೊಡ್ರಿ ಬರೀತಿದ್ ನೋಡಿ. ಬಟ್ಟಲಲ್ಲಿ ಎಲ್ಲಿ ಯಾವ್ದ್ರಲ್ಲಿ ಹಾಕೊಳ್ಳಿ, ಎಲ್ಲ ಹಾಕೊಬೇಕಂತೆ. ಯಾವ್ದ್ರಲ್ಲಿ? ಏನಿದೆ, ಏನಕ್ಕೆ ದೇವ್ರು ಹೇಳ್ತಾರ ಅದನ್ನ? ತಮಾಷೆಗೆ ಹೇಳ್ತಾರ ಅದನ್ನ? ಏನಕ್ಕೆ ಹೇಳ್ತಾರೆ ಇದನ್ನ ಹಾಕೊಳ್ರಿ ಇದ್ರಲ್ಲಿ ಅಂತ ಹೇಳಿದ್ರ? ರಕ್ತನ ಏನ್ ಮಾಡ್ಬೇಕಂದ್ರೆ ಒಂದು ಇದ್ರಲ್ಲಿ ಹಾಕೊಳ್ಳಿ ಅಂತ ಹೇಳ್ತಾರೆ. ಏನಕ್ಕೆ ಇದನ್ನ ಹಾಕೊಳ್ಳಿ ಅಂತಾರೆ? ಇದನ್ನ, ಈ ರಕ್ತನ ಹೇಳಿದ ಈ ಹಬ್ಬ ಏನ್ ಗೊತ್ತಾ, ಈ ರಕ್ತ ತಗೊಂಡು ಎಲ್ಲಿ ಹೋಗ್ಬೇಕು? ಮಹಾಪರಿಶುದ್ಧ ಸ್ಥಳಕ್ಕೆ ಹೋಗ್ಬೇಕು. ಹಾಗೆ ಯೇಸು ಕ್ರಿಸ್ತನ ರಕ್ತ ದೇವದೂತರು ಏನ್ ಮಾಡ್ದನಂತೆ, ಎಲ್ಲ ಶೇಖರಣೆ ಮಾಡ್ದಂತೆ. ಯೇಸು ರಕ್ತ ಕೆಳಗೆ ಸುರಿಯುವಾಗ ಎಲ್ಲ ರಕ್ತವನ್ನ ಶೇಖರಣೆ ಮಾಡಿ ರೆಡಿಯಾಗಿ ಇಟ್ಕೊಂಡ್ರಂತೆ. ಬೈಬಲ್ ಹೇಳ್ತಿದೆ, ಇಬ್ರಿಯರ ಬರೆದ ಪತ್ರಿಕೆ ಹೇಳ್ತೈತೆ, ಮಗ್ದಲ ಮನೆಯಲ್ಲಿ ಏನ್ ಮಾಡ್ತಾಳೆ, ಯೇಸುವನ್ನು ಮುಟ್ಟಕ್ಕೆ ಬರ್ತಾಳೆ. ಅವಾಗ ಏನ್ ಹೇಳ್ತಾರೆ, ನಾನು ನಿನ್ನೂ ಮುಟ್ಟಬೇಡ, ಯಾಕಂದ್ರೆ ನಾನು ರಕ್ತ ತಗೊಂಡು ಎಲ್ಲಿ ಹೋಗ್ಬೇಕಾಗಿದೆ? ಪರಲೋಕಕ್ಕೆ ಹೋಗ್ಬೇಕಾಗಿದೆ. ಮೊದಲು ಮನುಷ್ಯನ ಕಟ್ಟಿದ ಆಲಯದಲ್ಲಿ ರಕ್ತವನ್ನು ತಗೊಂಡೋಗಿ ಬಲಿ ಸಮರ್ಪಣೆ ಮಾಡ್ತಾ ಇದ್ರು. ಈಗ ಇದರಿಂದ ರಕ್ತವನ್ನ ಎಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ? ಪರಲೋಕಕ್ಕೆ. ದೇವರು ಇಬ್ರಿಯರಿಗೆ ಬರೆದ ಪತ್ರಿಕೆ ತಗೊಳ್ರಿ, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 11ನೇ ವಚನ ಓದ್ರಿ. ಆದರೆ ಕ್ರಿಸ್ತನು ಈಗ ದೊರೆತಿರುವ ಮೇಲುಗಳನ್ನು ಕುರಿತು ಮಹಾಯಾಜಕನಾಗಿ ಬಂದು ಕೈಯಿಂದ ಕಟ್ಟಲ್ಪಡದಂತ, ಅಂದರೆ ಈ ಸೃಷ್ಟಿಗೆ ಸಂಬಂಧಪಡದಂತ ಘನವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ಗೂಡಾರದಲ್ಲಿ ಸೇವೆಯನ್ನು ಮಾಡುವವನಾಗಿ ಹೋತಗಳ ಮತ್ತು ಹೋರಿಕರಗಳ ರಕ್ತವನ್ನು ತೆಗೆದುಕೊಳ್ಳದೆ ಸ್ವಂತ ರಕ್ತವನ್ನೇ ತೆಗೆದುಕೊಂಡು ನಮಗೋಸ್ಕರ ನಿತ್ಯ ವಿಮೋಚನೆಯನ್ನು ಸಂಪಾದಿಸಿಕೊಂಡವನಾಗಿ. ಎಲ್ಲೋದ್ನಂತೆ? ರಕ್ತ ತಗೊಂಡು ಎಲ್ಲೋದ್ರಂತೆ? ಪರಲೋಕಕ್ಕೆ ಹೋಗಿ ರಕ್ತವನ್ನ ಅಲ್ಲಿರುವ ಯಜ್ಞವೇದಿಯ ಮೇಲೆ ಸುರಿಸ್ತಂತೆ. ಅದಾದ್ಮೇಲೆ ಬಂದಿದ್ದು ಕೆಳಗಡೆ. ಅದಾದ್ಮೇಲೆ ಬಂದು ಶಿಷ್ಯರ ಜೊತೆ ಇದ್ದು ಎಷ್ಟನೇ ದಿನದಲ್ಲಿ ಪರಲೋಕಕ್ಕೆ ಹೋದಂತೆ ಹೇಳ್ರಿ? ಗೊತ್ತಿಲ್ವಾ? ಎಷ್ಟನೇ ದಿನದಲ್ಲಿ ಪರಲೋಕಕ್ಕೆ ಹೋದ್ರು? ಜೋರಾಗಿ ಹೇಳಿ. ಎಷ್ಟನೇ ದಿನ? 50ನೇ ದಿನನ? 30ನೇ ದಿನನ? ಯಾಕೆ 25 ಅನ್ಬೇಡ್ರಿ, ಹೇಳ್ರಿ. 40ನೇ ದಿನ ಎಲ್ಲೋದ್ರು? ಓದ್ಬೇಕು, ಅದಕ್ಕೆ ಡೈಲಿ ಬೈಬಲ್ ಓದ್ತಾ ಇರ್ಬೇಕು. 40 ದಿನ ಎಲ್ಲೋದ್ರು? ಓದ್ರು. ಅವ್ರು ಹೋದ್ಮೇಲೆ ಯಾರನ್ನ ಕಳಿಸ್ತರು? ಪರಿಶುದ್ಧಾತ್ಮನ ಕಳಿಸ್ತರು. ಹಾಗಾದ್ರೆ ರಕ್ತ, ಯೇಸು ರಕ್ತ ನೀವು ನೆನ್ಸ್ಕೊಂಡ್ರೆ ಭೂಮಿಯಲ್ಲಿ ಬಿತ್ತು ಅಂತ, ಯೇಸು ರಕ್ತವನ್ನ ಏಂಜಲ್ಸ್ ಎಲ್ಲ ಶೇಖರಣೆ ಮಾಡಿಟ್ರಂತೆ. ಆ ರಕ್ತವನ್ನು ತಕೊಂಡು ಯೇಸು ಪುನರುತ್ಥಾನ ಆದ್ಮೇಲೆ ಎಲ್ಲೋದ್ರಂತೆ? ಆ ರಕ್ತ ತಕೊಂಡು ಅಲ್ಲಿ ಹೋದ್ರಂತೆ. ಹೆಂಗೆ ಯಾಜಕ ಪ್ರಾಯಶ್ಚಿತ್ತ ಬಲಿಗಾಗಿ ಹೋದ್ನ, ಯಾವಾಗ ರಕ್ತ ಹೋಗಲ್ಲಿ ಹೋದ್ಮೇಲೆ ನಮ್ಮೆಲ್ರಿಗೂ ಪ್ರಾಯಶ್ಚಿತ್ತ ಬಂದಂತೆ, ನಮ್ಮ ಇಡೀ ಲೋಕದ ಪಾಪಗಳು ಪರಿಹಾರವಾಯ್ತಂತೆ. ಎಲ್ರ ಪಾಪ ಪರಿಹಾರ ಆಗಿದೆ, ಆದ್ರೆ ಅವನು ಯೇಸು ನಂಬೇಕಷ್ಟೇ. ಏಮೇ ಅವತ್ತು ಈ ರಕ್ತವನ್ನು ಒಂದು ಇದರಲ್ಲಿ ಹಾಕಿ ಈ ಸೋಪಿನ ಬರಳಲ್ಲಿ ಹಾಕ್ಬೇಕಾಗಿತ್ತು. ಇವತ್ತು ನಮ್ಮ ಪರವಾಗಿ ಯೇಸು ರಕ್ತವನ್ನು ಹಾಕಿರುವ ದೇವನಾಗಿದೆ. ಅದೇ ಪ್ರಾಯಶ್ಚಿತ್ತ ಹಬ್ಬ. ನಮಗೇನಬ್ಬ? ನಮಗೂ ಕೂಡ ಏನಂದ್ರೆ ಪ್ರಾಯಶ್ಚಿತ್ತದ ಹಬ್ಬ. ಯೇಸು ತನ್ನ ರಕ್ತವನ್ನ ನಮಗಾಗಿ ಆತನು ಪರಲೋಕಕ್ಕೆ ತಗೊಂಡೋಗಿ ಹಾಕಿದಾನ. ನೆಕ್ಸ್ಟ್ 7ನೇ ಹಬ್ಬ ಯಾವುದು? ಪರ್ಣಶಾಲೆಗಳ ಹಬ್ಬ. ಪರ್ಣಶಾಲೆಗಳ ಹಬ್ಬ ಅಂದ್ರೆ ಏನ್ ತೋರಿಸ್ತೈತೆ? ಇಸ್ರಾಯೇಲ್ ಜನಗಳು ಐಗುಪ್ತದಿಂದ ಬಂದ ಮೇಲೆ ನಾವೆಷ್ಟು 40 ವರ್ಷ ಎಷ್ಟು ಕಷ್ಟಪಟ್ವಿ ಅಂತ ಹೇಳ್ಬಿಟ್ಟು ಇವತ್ತು ಕೂಡ ನಡು ರಸ್ತೆಯಲ್ಲಿ ಗೂಡಾರಗಳಾಗಿ ಶೆಡ್ಗಳಾಕಿ ಅವರು ಆ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಕೆಲವು ದಿನಗಳ ಹಬ್ಬವನ್ನು ಆಚರಣೆ ಮಾಡ್ತಾರೆ. ಈ ಹಬ್ಬಗಳು ಏನನ್ನು ಸೂಚಿಸ್ತೈತೆ? ಈ ಹಬ್ಬ ಏನನ್ನು ಸೂಚಿಸ್ತೈತೆ? ಪ್ರಕಟಣೆ ಪುಸ್ತಕ 21ನೇ ಅಧ್ಯಾಯ 3ನೇ ವಚನ. ಈ ಒಂದು ಇದು ಯಾವುದು? ಪರ್ಣಶಾಲೆಗಳ ಹಬ್ಬ, ಗೂಡಾರಗಳ ಹಬ್ಬ ಅಂತ ಕರೀತಾರಲ್ಲ, ಇದು ಯಾವ ಹೊಸ ಒಡಂಬಡಿಕೆಯಲ್ಲಿ ಯಾವುದನ್ನು ಸೂಚಿಸ್ತೈತೆ ಅಂತೆ? ಯಾವುದನ್ನು ಸೂಚಿಸ್ತೈತೆ? ನ್ಯೂ ಟೆಸ್ಟ್ಮೆಂಟ್ ಅಲ್ಲಿ ಈ ಹಬ್ಬ ನಾವೆಲ್ಲರೂ ಅನುಭವಿಸಬೇಕಾಗಿದೆ. ಎಷ್ಟು ಜನ ಇದ್ದೀರಾ ನೋಡ್ರಿ? ಈ ಒಂದು ಈಸ್ಟರ್ ಬಗ್ಗೆ, ಈ ಒಂದು ಪಾಸ್ ಓವರ್, ಈ ಒಂದು ಪಸ್ಕದ ಹಬ್ಬದ ಬಗ್ಗೆ ನಿಮ್ಗೆ ನಾನು ಡೀಟೇಲ್ಸ್ ಅನ್ನ ಕೊಡ್ತಾ ಇದ್ದೀನಿ. ಈ ಪಸ್ಕದ ಹಬ್ಬ ನಿಮ್ಮ ಲೈಫಲ್ಲಿ ಒಂದು ದೊಡ್ಡ ಬ್ಲೆಸ್ಸಿಂಗ್ ಅನ್ನ ತರಲಿ ಅಂತ. ಓ ಹಲ್ಲೆಲೂಯಾ. ಇದು ಹಳೆ ಒಡಂಬಡಿಕೆ ಮುಗಿದೋಗಿಲ್ಲ ಹಬ್ಬ. ಓದಮ್ಮ ಪ್ರಕಟಣೆ 21:3. ಇದಲ್ಲದೆ ಸಿಂಹಾಸನದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ನಿವಾಸವು ಮನುಷ್ಯರಲ್ಲಿ ಅದೇ, ಆತನು ಅವರೊಡನೆ ವಾಸ ಮಾಡುವನು, ಅವರು ಆತನಿಗೆ ಪ್ರಜೆಗಳಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಇದರಲ್ಲಿ ಸರಿಯಾಗಿ ಬಂದಿಲ್ಲ, ಎಲ್ಲ ನೋಡಿ ಇಲ್ಲೋದಿ. ಇದಲ್ಲದೆ ಪರಲೋಕದೊಳಗಿಂದ ಬಂದ ಮಹಾಶಬ್ದವು ನನಗೆ ಕೇಳಿಸಿತು. ಅದು, ಇಗೋ, ದೇವರ ಗುಡಾರವು ಮನುಷ್ಯರೊಂದಿಗೆ ಅದೇ, ಆತನ ಅವರೊಡನೆ ವಾಸ ಮಾಡುವನು, ಅವರು ಆತನ ಪ್ರಜೆಯಾಗಿರುವರು, ದೇವರು ತಾನೇ ಅವರ ಸಂಗಡ ಇರುವನು. ಇದಲ್ಲದೆ ಆತನು ಅವರಿಗೆ ದೇವರಾಗಿರುವನು. ಅವತ್ತು ಅವರಿಗೆ ಅದು ಗುಡಾರದ ಹಬ್ಬ. ಅಂದ್ರೆ ನಾನು ಈಜಿಪ್ಟಿಂದ ಎಷ್ಟು ಕಷ್ಟಪಟ್ಟು ಬಂದ್ವಿ ಅಂತ ಅವರ ಹಬ್ಬವನ್ನ ರೋಡಲ್ಲಿ ಶೆಡ್ಗಳಾಗಿ ಎಲ್ಲ ಗುಡಾರಗಳಾಗಿ ಹಬ್ಬವನ್ನು ಆಚರಣೆ ಮಾಡ್ತಾರೆ. ನಮಗೆ ಗೂಡಾರದ ಹಬ್ಬ ಯಾವ್ದು ಗೊತ್ತಾ? ಹೊಸ ಭೂಮಿ, ಹೊಸ ಆಕಾಶ, 1000 ವರ್ಷ ಆಳ್ವಿಕೆ, ಮಿಲೇನಿಯಂ ಇಯರ್. ಅದೇ ದೇವರು ಇಮ್ಮಾನುವೇಲ್ ನಮ್ಮದಲ್ಲಿ ಬಂದು ವಾಸ ಮಾಡ್ತಾರೆ 1000 ವರ್ಷ. ಇವತ್ತೆಲ್ಲ ಆಲ್ಮೋಸ್ಟ್ ಹಬ್ಬ ಮುಗ್ದಿದೆ. ಇವಾಗ 2 ಹಬ್ಬ. ಒಂದು ಹಬ್ಬ ನಾವು ನೋಡ್ತೇವೋ ಇಲ್ವೋ,
ಮೂರನೇ ಆಕಾಶದಲ್ಲಿ ಬರುವಾಗ ಯೇಸುನ ಇದ್ರೆ ನೋಡ್ತೀವಿ, ಇಲ್ಲಾಂದ್ರೆ ಖಂಡಿತ ಇಲ್ಲಿಂದ ಎದ್ದು ಬಂದು ನೋಡ್ತೀವಿ. ಆದ್ರೆ ಈ ಹಬ್ಬದಲ್ಲಿ ನಾವೆಲ್ಲರೂ ಇರ್ತೀವಿ. ಯಾವ ಹಬ್ಬ ಮಿಸ್ ಮಾಡ್ಕೊಂಡ್ರೆ ಈ ಹಬ್ಬ ಮಿಸ್ ಮಾಡ್ಕೊಂಬಾರ್ದು. ಯಾಕಂದ್ರೆ ಈ ಭೂಮಿ, ಹೊಸ ಆಕಾಶ, ದೇವರು ಅವರ ಗೂಢಾರವನ್ನ ಪರಲೋಕದಲ್ಲಿ ನಮ್ಮ ಮಧ್ಯದಲ್ಲಿ ಹಾಕಿ 1000 ವರ್ಷ ನಮಗೆ ವ್ಯಾಧಿ ಇಲ್ಲ, ಕಣ್ಣೀರಿಲ್ಲ, ಹೊಟ್ಟೆಸಿಲ್ಲ, ತಲೆನೋವಿಲ್ಲ, ಕಿಡ್ನಿ ಫೇಲರ್ ಇಲ್ಲ, ಕ್ಯಾನ್ಸರ್ ಇಲ್ಲ, ಯಾವುದು ಇಲ್ಲ, ಪಾಪವೇ ಇಲ್ಲ, ದರಿದ್ರವೇ ಇಲ್ಲ. ಇಲ್ಲಿಗೆ ನಾವು ಇಷ್ಟೆಲ್ಲ ಚರ್ಚ್ ಪ್ರಯತ್ನ ಪಡ್ತಾ ಇರೋದು ಈ ಹಬ್ಬಕ್ಕಾಗಿ. ಏನೋ ಚರ್ಚಿಗೆ ಬಂದೆ, ಹೋದ್ರ ಚರ್ಚಿಗೆ, ಹೋದೆ ಚರ್ಚಿಗೆ, ಏನಕ್ಕೆ ಆದ್ರಿ, ಏನಕ್ಕೆ ಹೋದೆ ಗೊತ್ತಿಲ್ಲ, ತಾಯ್ತು ಹಾಕಕ್ ಹೋದೆ, ತಾಯ್ತು ನೀನೇ ಇಕ್ಕೋ ಹೋಗ. ಇದಕ್ಕೆ ರೆಡಿ ಆಗ್ರಿ, ಚರ್ಚಿನ ಇದಕ್ಕೆ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಆತನ ಎರಡನೇ ಬರುವಿಕಾಗ ಪ್ರಿಪೇರ್ ಮಾಡ್ತಾ ಇದ್ದೇವೆ, ಹಾರ್ವೆಸ್ಟ್ ಮಾಡ್ತಾ ಇದ್ದೇವೆ ಸಭೆನ. ಯಾರೊಬ್ಬರು ನಾಶವಾಗಬಾರ್ದೆಂಬುದೇ ದೇವರ ಉದ್ದೇಶ. ಅವ್ರು ನಂಗೆ ಹಂಗೆ ಅನ್ಬಿಡ್ರಿ, ಇವ್ ನಂಗೆ ಅನ್ಬಿಟ್ರು, ಅವ್ರು ನನಗೆ ಅದು ಕೊಟ್ಟಿಲ್ಲ, ಇವನ ಹತ್ರ ಮಾತ್ರ ಈ ಕಿತ್ತೋಗಿರೋದೆಲ್ಲ ಸೈಡಲ್ಲಿ ಬಿಡ್ರಿ, ದೊಡ್ಡದಾಗಿ ಯೋಚನೆ ಮಾಡ್ರಿ. ಬಿಗ್ ಥಿಂಕ್, ಯುವರ್ ಗಾಡ್ ಇಸ್ ವೆರಿ ಬಿಗ್. ನಿನ್ನ ದೇವರು ದೊಡ್ಡವನಾಗಿದ್ದಾನೆ. ಹಳೆ ಒಡಂಬಡಿಕೆಯಲ್ಲಿ ನೆರಳನ್ನು ತೋರಿಸ್ತಾ, ತಾನು ಜನರನ್ನ ಎಷ್ಟು ಪ್ರೀತಿಸ್ತಾನೆ ಅಂತ ತೋರಿಸ್ತಾ, ಅವತ್ತು ಕುರಿಮರಿಯಾರಾಗ್ತಾ, ಇವತ್ತು ತನ್ನ ಸ್ವಂತ ಒಬ್ಬನೇ ಮಗನ ಮುಖಾಂತರ ಈ 7 ಹಬ್ಬಗಳನ್ನು ಅದನ್ನು ಪರಿಪೂರ್ಣ ಮಾಡಿ 7ನೇ ಹಬ್ಬಕ್ಕೆ ಸಭೆಯನ್ನ ಸಿದ್ಧ ಮಾಡ್ತಾ ಇದ್ದಾನೆ. ಒಬ್ಬ ಸಭಾಪಾಲಕನಿಟ್ಟು ಸಭೆಯನ್ನು ಇಟ್ಟು. If you want to watch our regular programs on Facebook, please do like our page at Pastor Anil Gowda and log into our website www.arkofmessiahministries.com, and also to watch more videos on YouTube, type Anil Gowda Pastor and subscribe. For further details, contact us, Ark of Messiah Ministries. God bless you.